ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 2 ದಿನ ಕಳೆಯುವ ಮುನ್ನವೇ ಸಚಿವರ ಅಸಮಾಧಾನದ ಜ್ವಾಲೆ ಭುಗಿಲೆದ್ದಿದೆ. ಇತ್ತ ಬೆಂಗಳೂರು ನಗರಾಭಿವೃದ್ಧಿ ಸಿಗಲಿಲ್ಲ ಅಂತ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟು ಹೈಡ್ರಾಮಾ ಸೃಷ್ಟಿಸಿದ್ರೆ, ಅತ್ತ ಹಿರಿಯ ಸಚಿವ KH ಮುನಿಯಪ್ಪ ಕೂಡ ಪ್ರಬಲ ಖಾತೆಗಾಗಿ ಇವತ್ತು ಪಟ್ಟು ಹಿಡಿದಿದ್ರು. ಕೊನೆಗೂ ಕೂಡ ಮುನಿಯಪ್ಪ ಅವರನ್ನ ಸಮಾಧಾನ ಪಡಿಸುವಲ್ಲಿ DK ಶಿವಕುಮಾರ್ ಯಶಸ್ವಿ ಆಗಿದ್ದಾರೆ. ಬಟ್ ಈಗಿರುವಂಥ ಪ್ರಶ್ನೆ, ರಾಮಲಿಂಗಾರೆಡ್ಡಿ ಅವರ ಮುಂದಿನ ನಡೆ ಏನು ಅನ್ನೋದು. ಅದರ ಒಂದು ವರದಿ ನಿಮ್ಮ ಮುಂದೆ. ರಾಮಲಿಂಗಾರೆಡ್ಡಿ ಬೆನ್ನಲ್ಲೇ ಸಚಿವ ಮುನಿಯಪ್ಪ ಖಾತೆ ಕ್ಯಾತೆ. ರಾಹುಲ್ ಗಾಂಧಿ ಎದುರೇ ಗೋಳು ತೋಡಿಕೊಂಡ ನಾಯಕ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಖಾತೆ ಹಂಚಿಕೆಯ ಮಹಾಭಾರತ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರೆಡ್ಡಿ ರೆಬಲಾದ ಬೆನ್ನಲ್ಲೇ KH ಮುನಿಯಪ್ಪ ಕೂಡ ಖಾತೆ ಕ್ಯಾತೆ ತೆಗೆದಿದ್ರು. ತಮಗೆ ಆಹಾರ ಇಲಾಖೆ ಬೇಡವೇ ಬೇಡ, ಸಮಾಜ ಕಲ್ಯಾಣ ಇಲಾಖೆಯನ್ನ ನೀಡಬೇಕು ಅಂತ ಆಪ್ತರ ಬಳಿ ಅಳಲು ತೋಡಿಕೊಂಡಿದ್ರು. ಅಷ್ಟೇ ಅಲ್ಲ, ಮಾಧ್ಯಮಗಳ ಮುಂದೆ ತಮ್ಮ ಗೋಳು ಬಿಚ್ಚಿಟ್ಟಿದ್ರು. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿದ್ದೆ. ಅದನ್ನ ಸಮತೋಲನವಾಗಿ ನೋಡ್ಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ದಾರಿ ಆಗ್ತದೆ ಅಂತ ಹೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಇತ್ತ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ರಾಜ್ಯಸಭೆ ಚುನಾವಣೆಗೆ ನಾಮಿನೇಷನ್ಗಾಗಿ ಬೆಂಗಳೂರು ಏರ್ಪೋರ್ಟ್ಗೆ ಆಗಮಿಸಿದ ರಾಹುಲ್ ಗಾಂಧಿ ಅವರನ್ನೇ ನೇರವಾಗಿ ಭೇಟಿಯಾಗಿ KH ಮುನಿಯಪ್ಪ ಕಂಪ್ಲೇಂಟ್ ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಸಂಧಾನ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರ ಸಂಧಾನ ಸೂತ್ರ ಯಶಸ್ವಿಯಾಗುತ್ತಿದ್ದಂತೆ ಮುನಿಯಪ್ಪ ತಮ್ಮ ಅಸಮಾಧಾನದ ಹಠ ಬಿಟ್ಟಿದ್ದಾರೆ. ಆ ಬಳಿಕ ಯಾವುದೇ ಅಪಸ್ವರ ಎತ್ತದ KH ಮುನಿಯಪ್ಪ ಹೈಕಮಾಂಡ್ ಕೊಟ್ಟಿರುವ ಆಹಾರ ಇಲಾಖೆಯನ್ನೇ ಸಮರ್ಪಕವಾಗಿ ನಿಭಾಯಿಸುವುದಾಗಿ ಒಪ್ಪಿಕೊಂಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಮಾತನಾಡಿ ಮುನಿಯಪ್ಪ ಅಸಮಾಧಾನ ಬಗೆಹರಿದಿದೆ ಅಂತ ಹೇಳಿದ್ದಾರೆ. ಮುನಿಯಪ್ಪನವರು ಅಸಮಾಧಾನ ಹೇಳಿದ್ದಾಯ್ತು, ಒಪ್ಪಿದ್ದಾಯ್ತು, ರಾಹುಲ್ ಗಾಂಧಿ ಅವರು ಹೇಳಿದ್ದಾಯ್ತು, ನಾನು ಮಾತಾಡಿದ್ದಾಯ್ತು. ಮುನಿಯಪ್ಪನವರು ಖುಷಿಯಾಗಿ ಸಂತೋಷದಿಂದ ನೀವೇನು ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಅವರು ನಾನು ಪಕ್ಷಕ್ಕೆ ದುಡಿತೀನಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಮುಖ್ಯಮಂತ್ರಿ ಮತ್ತು ಸಚಿವರ ಪದಗ್ರಹಣ ಮುಗಿದು 2 ದಿನಕ್ಕೆ ತಮಗೆ ಆ ಖಾತೆ ಬೇಡ, ಈ ಖಾತೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಸಚಿವರು ಮುನಿಸಿಕೊಳ್ತಿರುವುದು ಸರ್ಕಾರಕ್ಕೆ ಆರಂಭದಲ್ಲೇ ತಲೆನೋವು ತಂದಿದೆ. ಮುನಿಯಪ್ಪ ಅವರ ಮುನಿಸು ಸದ್ಯಕ್ಕೆ ಶಮನವಾಗಿದ್ರು, ಇತ್ತ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಯತ್ನ ಮಾತ್ರ ಇನ್ನೂ ಮುಂದುವರೆದಿದೆ. ರಾಜಪ್ಪ ಸುತ್ತೂರ್, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.